ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಲೋಕದಲ್ಲಿರುವ ಪರಿಶುದ್ಧವಾದ ತಂದೆಯಾದ ದೇವರ ನಾಮಕ್ಕೆ ಪ್ರಭು ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಮಹಿಮೆ ಉಂಟಾಗಲಿ. ಪವಿತ್ರಾತ್ಮರ ಸಹಾಯ ಸದಾ ನಮ್ಮ ನಿಮ್ಮೊಂದಿಗೆ ಇರಲಿ. ಇವತ್ತು ಪರ್ವತ ಪ್ರಸಂಗದ 36ನೇ ಭಾಗಕ್ಕೆ ಬರ್ತಾ ಇದ್ದೀವಿ ಪ್ರಿಯರೇ. ಈ 36ನೇ ಭಾಗದಲ್ಲಿ ನಾವು ತಿಳಿಯಬೇಕಾದಂಥ ಅಂಶ ಏನಂತಂದ್ರೆ, ಇವತ್ತು ಗಂಟು ಮಾಡಿ ಇಟ್ಟುಕೊಳ್ಳತಕ್ಕಂತಹ ವ್ಯಕ್ತಿಗಳಿಗೆ ಸ್ವಾಮಿ ಇವತ್ತು ಹೇಳುವಂಥ ಮಾತೇನು ಗೊತ್ತಾ? 6ನೇ ಅಧ್ಯಾಯ 19ರಿಂದ 21ರವರೆಗೆ ಇರಲಿ. ಇಲ್ಲಿ ನೋಡಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡಿ, ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿರುವ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗೋದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುವುದು. ಬಹಳ ಸ್ವಾರಸ್ಯಕರವಾಗಿದೆ ಪ್ರಿಯರೇ. ಕೆಳಗಡೆ ವಾಕ್ಯ ಒಂದ್ಸಲ ಓದ್ತೀನಿ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರೋದು. ಯಾವತ್ತು ನೀನು ದೇವರ ಆ ರಾಜ್ಯಕ್ಕೆ ಬರ್ತಾ ಇದೆಯಾ, ಸ್ಟಾರ್ಟಿಂಗಲ್ಲಿ ನೀನು ಬಂದಾಗ ಯಾವ ಸ್ಥಿತಿಯಲ್ಲಿ ಬಂದೆ ಅಂತ ಯೋಚನೆ ಮಾಡಿ ನೋಡಿ. ಈಗ ನಿಮ್ಮನ್ನ ದೇವರು ಯಾವ ಉನ್ನತ ಸ್ಥಿತಿಗೆ ತಂದಿದ್ದಾರೆ ಅಂತ ಯೋಚನೆ ಮಾಡಿ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಗೊತ್ತಾ ಪ್ರಿಯರೇ? ನಾವು ಯಾವ ಥರ ಮಾಡ್ತಾ ಇದ್ದಿದ್ದಾರೆ, ಸ್ಟಾರ್ಟಿಂಗಲ್ಲಿ ಬಂದಾಗ ಅಯ್ಯೋ ಸ್ತೋತ್ರ 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 ಅಂತ ಹೇಳಿದ್ದು. ಆದರೆ ಯಾವಾಗ ಆಶೀರ್ವಾದ ಆಯಿತು, ಆಶೀರ್ವಾದ ಹಿಡ್ಕೊಂಡು ನಿಂತ್ಕೊಬಿಡ್ತೀವಿ ಹೊರತು ಆಶೀರ್ವಾದ ಕೊಟ್ಟ ಯೇಸುನ ಹಿಡ್ಕೊಳ್ಳೋದಿಲ್ಲ. ಇದೇ ಇವತ್ತು ಬೇಜಾರದ ಸಂಗತಿ ಪ್ರಿಯರೇ. ಇಲ್ಲಿ ನೋಡಿ ಪ್ರಿಯರೇ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡಿ, ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ತಿಮೋತಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದನ್ನು ಕೂಡ ಬಹಳ ಚೆನ್ನಾಗಿ ಬರೆದಿದೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ, ಅದಕ್ಕೆ ಆಸೆ ಪಟ್ಟವರು ಹತ್ತುರದಿಂದ ತೀವಿಸಿಕೊಂಡು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಭ್ರಷ್ಟರಾಗ್ತಾರೆ ಅಂತ ಬರೆದಿದೆ ಪ್ರಿಯರೇ. ಹಾಗಾದ್ರೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಏನು ಗೊತ್ತಾ ಪ್ರಿಯರೇ? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡಿ ಹೇಳ್ತಾ ಇಲ್ಲ. ಆಸ್ತಿ ಬೇಕು, ಅಂತಸ್ತು ಬೇಕು, ಹಣಕಾಸು ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಎಲ್ಲೋ ಬೇಕು. ಆದರೆ ಅದರ ಹಿಂದೆನೇ ನೀನು ಹೋಗ್ಬೇಡ. ಒಬ್ಬ ವ್ಯಕ್ತಿ ಇದ್ದಂತೆ ಪ್ರಿಯರೇ, ಅವನು ಸ್ಟಾರ್ಟಿಂಗಲ್ಲಿ ಬಂದಾಗ, ಚರ್ಚಿಗೆ ಬಂದಾಗ ಅವನ ಸಂಬಳದಲ್ಲಿ 100ಕ್ಕೆ 10% ಆಗ್ತಾ ಇದ್ದಂತೆ. ಆವಾಗ ಅವನಿಗೆ 10,000 ರೂಪಾಯಿ ಸಂಬಳ ಇತ್ತು. 1,000 ರೂಪಾಯಿನ ಆಗ್ತಾ ಇದ್ದ. ಇದ್ದಕ್ಕಿದ್ದಾಗೇ ಆ 1,000 ರೂಪಾಯಿ ಕೊಟ್ಟಾಗ ಅದಕ್ಕೆ ಆಶೀರ್ವಾದ ಆಯಿತು. ನಮ್ಮ ಸಭೆಯಲ್ಲಿ ದಶಾಂಶ ಇಲ್ಲಿ ತಗೊಳ್ತಾ ಇಲ್ಲ, ತಗೊಳ್ಳಿಕ್ಕೆ ಆಗ್ತಾನೂ ಇಲ್ಲ. ಯಾಕೆಂದರೆ ಎಲ್ಲ ಬಡ ಕೂಲಿ ಕಾರ್ಮಿಕರೇ ಇರುವಂಥ ಕಾರಣಕ್ಕೋಸ್ಕರ ಅವರು ದಶಾಂಶ ಭಾಗ ಒಬ್ಬರು ಕೂಡ ಕೊಡ್ತಾ ಇಲ್ಲ. ನಮ್ಮ ಸಭೆಯಲ್ಲಿ ದಶಾಂಶ ಭಾಗ ಇದೆ ತಗೊಂಡು ತಪ್ಪಾಗಿ ತಿಳ್ಕೊಬೇಡಿ, ಪಾಸ್ಟ್ರಿಗೆ ಒಳ್ಳೆ ದಶಾಂಶ ಬರ್ತದೆ ಅಂತೇಳಿ ಒಬ್ಬರು ಕೊಡ್ತಾ ಇಲ್ಲ. ಯಾಕೆಂದರೆ ಈ ಸಂದೇಶನ ನಮ್ಮ ಸಭೆಯವರು ಕೂಡ ನೋಡ್ತಾರೆ. ಆ ಒಂದು ಕಷ್ಟದಲ್ಲಿ ಇರೋದ ಕಾರಣಕ್ಕೋಸ್ಕರ ಅವ್ರಿಗೆ ದಶಾಂಶ ತಗೊಳಕ್ ಆಗ್ತಾ ಇಲ್ಲ ಪ್ರಿಯರೇ. ದಶಾಂಶದ ಕಥೆ ಹೇಳಿದಾಗ ಈ ಪಾಸ್ಟರ್ ತಗೊಳ್ತಾರೆ, ಇಲ್ಲ ದಶಾಂಶ ಭಾಗ ಕೊಡ್ಲೇಬೇಕು, ನಿಜ ಹೌದು. ಆದರೆ ನಮ್ಮ ಸಭೆಯಲ್ಲಿ ಅದಿಲ್ಲ. ಆದರೆ ಇದೊಂದು ಕಥೆನ ಕೇಳಿಸ್ಕೊಳ್ಳಿ. ದಶಾಂಶ ಭಾಗನ ತಂದು ಕೊಡ್ತಾ ಇದ್ದಂತೆ, 10,000 ಸಂಬಳ ಇದ್ದಾಗ 1,000 ತಂದು ಕೊಡ್ತಾ ಇದ್ದಂತೆ. ಅಲ್ಲಿಂದ ಏನಾಯ್ತು, ಇದ್ದಕ್ಕಿದ್ದಾಗೆ ಅವನು ಆ ಒಂದು ಹಣಕ್ಕೆ ದಶಾಂಶ ಭಾಗ ದೇವ್ರಿಗೆ ಕೊಡ್ತಾ ಇದ್ದಲ್ಲೋ, ಇದ್ದಕ್ಕಿದ್ದ ದೇವರು ಪ್ರಮೋಷನ್ ಕೊಟ್ಟರಂತೆ. 15,000 ಸಂಬಳ ಇದ್ದಂತೆ. ಆವಾಗ 1,500 ರೂಪಾಯಿ ಕರೆಕ್ಟಾಗಿ ಕೊಟ್ಟರಂತೆ. ಇದ್ದಕ್ಕಿದ್ದಾಗೇ ಅವರ ಓನರ್ ಅವನ ಮೇಲೆ ಖುಷಿ ಪಟ್ಬಿಟ್ಟು 50,000 ಸಂಬಳ ಮಾಡ್ಬಿಟ್ರಂತೆ. 50,000 ಸಂಬಳ ಮಾಡಿದಾಗ 5,000 ರೂಪಾಯಿ ಕೊಡ್ಲಿಕ್ಕೆ ಆಗದೇನೆ ಪರದಾಡ್ತಾ ಇದ್ದಾನಂತೆ. ನಾನು ಯಾಕೆ ಪಾಸ್ಟ್ರಿಗೆ 5,000 ಕೊಡ್ಲಿ? ಅಲ್ಲಿವರೆಗೆ ಅವನು 1,500 ಆಗುವಲ್ಲಿವರೆಗೆ ಯಾರಿಗೆ ಕೊಡ್ತಾ ಇದ್ದ? ಪರಲೋಕದ ದೇವರಿಗೆ ಕೊಡ್ತಾ ಇದ್ದ. 5,000 ನಾನು ಯಾಕೆ ಪಾಸ್ಟರ್ ಕೊಡ್ಲಿ ಅಂತ ಹೇಳ್ಕೊಂಡು ಅವನೇನು ಮಾಡೋದಂತೆ, ಬಂದಂತೆ ಪಾಸ್ಟರ್ ಹತ್ರ ಬಂದಂತೆ, ಪಾಸ್ಟ್ರೇ ನಾನು ಚಿಕ್ಕ ಸಂಬಳದಲ್ಲಿ ಇದ್ದಾಗ ದಶಮ ಭಾಗ ಕರೆಕ್ಟಾಗಿ ಕೊಡ್ತಾ ಇದೆ, ದೊಡ್ಡ ಸಂಬಳ ಬಂದ ಮೇಲೆ ನನಗೆ ದಶಮ ಭಾಗ ಕೊಡೋಕ್ಕಾಗ್ತಾ ಇಲ್ಲ, ನನಗೆ ದಶಮ ಭಾಗ ಕೊಡಲೇಬೇಕು, ನನಗೆ ಮನಸ್ಸು ಚುಚ್ತಾ ಇದೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್ ಹತ್ರ ಕರೆದಾಗ ಪಾಸ್ಟರ್ ಪ್ರಾರ್ಥನೆ ಮಾಡೋದಂತೆ, ಪರಲೋಕದ ತಂದೆಯೇ ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಿಗುತ್ತಾನೆ. ಇವನು ಚಿಕ್ಕ ಸಂಬಳ ಇದ್ದಾಗ ಚೆನ್ನಾಗಿ ದಶಮ ಭಾಗ ಕೊಡ್ತಿದ್ದ, ದೊಡ್ಡ ಸಂಬಳ ಆದಮೇಲೆ ಇವನಿಗೆ ದಶಮ ಭಾಗ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಸ್ವಾಮಿ, ಅದಕ್ಕೆ ಅವನ ದೊಡ್ಡ ಸಂಬಳದಿಂದ ತೆಗೆದು ಹಾಕಿ ಮೊದಲನೇ ತರ ಚಿಕ್ಕ ಸಂಬಳ ಕೊಡಿಸೋ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಆವಾಗ ಎದುರುಗಡೆ ಇದ್ದ ವ್ಯಕ್ತಿ ಹೇಳ್ದಂತೆ, ಅಯ್ಯಯ್ಯೋ ನೀವು ಆ ಥರ ಪ್ರಾರ್ಥನೆ ಮಾಡಬೇಡಿ, ಬರೋ ತಿಂಗಳಿಂದ ಕರೆಕ್ಟಾಗಿ ನಾನು ದಶಮ ಭಾಗ ಆಗ್ತೀನಿ ಒಪ್ಕೊಳಂತೆ. ಪಾಸ್ಟರ್ ಪ್ರಾರ್ಥನೆ ಮಾಡಿ ತಪ್ಪಿದ್ಯಾ? ಮೊದಲಿದ್ದ ರೀತಿಯಲ್ಲಿ ಅವನು ಆಗ್ಬಿಡ್ಲಿದ್ದಾರೆ, ಕರೆಕ್ಟಾಗಿ 1,500 ರೂಪಾಯಿ ದಶಮ ಭಾಗ ಆಗ್ತಾನೆ. ಈಗ 5,000 ಬರ್ತಾ ಇದೆ, ಜಿಪಣತನ ಮಾಡ್ತಾನೆ. ನೋಡಿ ಪ್ರಿಯರೇ, ಬೆಳೀತಾ ಬಂದಾಗೆ ನಾವೇನು ಮಾಡ್ತೀವಿ, ಗಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆ ಗಂಟಲ್ಲಿ ಇರತಕ್ಕಂಥ ದಶಮ ಭಾಗ ಆಗಲಿ ಅಥವಾ ಕಾಣಿಕೆನಾಗಲಿ ನಾವು ದೇವರ ರಾಜ್ಯ ಕೊಡ್ತಾ ಇಲ್ಲ. ನಾನು ನಿಮ್ಗೆ ಎಷ್ಟೋ ಸಂಚಿಕೆಯಲ್ಲಿ ಹೇಳಿದ್ದೀನಿ, ನಾನು ನಮ್ಮ ಚರ್ಚಿನಲ್ಲಿ ಕಾಣಿಕೆ ಬಗ್ಗೆ ಜಾಸ್ತಿ ಬಲವಂತ ಮಾಡೋದಿಲ್ಲ. ಯಾಕೆ ಅಂದರೆ ದೇವರು ಉಚಿತವಾಗಿ ಪಡೆದದನ್ನು ಉಚಿತವಾಗಿ ಕೊಡಿದ್ದು ಹೇಳಿದ್ದಾರೆ. ಹಂಗೆ ಹೇಳ್ಕೊಂಡು ಕಾಣಿಕೆ ತೆಗೆದುಕೊಳ್ತಾನೆ ಇಲ್ಲ ಅಂತ ಇಲ್ಲ, ತಗೊಳ್ಳು ಬೇಕಿದ್ದರೂ ಕೂಡ ಪ್ರಿಯರೇ ಅವರಿಗೆ ಬಲವಂತ ಮಾಡೋದಿಲ್ಲ.
ಸಾಲ ಮಾಡ್ಕೊ ಬಂದಿರಿ ದಯವಿಟ್ಟು ಹಾಕಬೇಡಿ ಅಂತ ಹೇಳ್ತೀನಿ. ಕಾಯಿಲದಲ್ಲಿ ಬಡತನದಲ್ಲಿ ಇವ್ರಿಗೆ ಹಾಕಬೇಡಿ ಅಂತ ಹೇಳ್ತೀನಿ. ಯಾಕೋತ ಪ್ರಿಯರೇ, ಇವತ್ತು ನಾವು ಆ ಕಾಣಿಕೆ ದುಡ್ಡು ಸಭೆಗೆ ಬೇಕು ನಿಜ, ಆದರೆ ಕಾಣಿಕೆಯಿಂದಲೇ ನಮ್ಮ ಜೀವಮಾನ ಆಗಬಾರ್ದು ಪ್ರಿಯರೇ. ಪೌಲ ದುಡ್ದು ಬಿಟ್ಟು ಸೇವೆ ಮಾಡ್ತಾ ಇದ್ದ, ಅಕ್ವಿಲ ಪ್ರಿಸಿಲ ದುಡ್ದು ಸೇವೆ ಮಾಡ್ತಿದ್ರು. ಹಾಗೆ ನಾವು ದುಡ್ದು ಬಿಟ್ಟು ಸೇವೆ ಮಾಡುವ ಏನಾಗ್ಬಿಡೋದಿಲ್ಲ. ನಮಗೆ ಯಾರಾದರೂ ಒಬ್ರು 1000 5000 10,000 ಹೆಲ್ಪ್ ಮಾಡ್ತಾರೆ, ತಗೊಳ್ಳಿ. ಚರ್ಚ್ ಬಾಡಿಗೆಗೆ ಅದಕ್ಕೆ ಇದಕ್ಕೆಲ್ಲ ಬೇಕು ನಿಜ, ಆದರೆ ಬಾಯಿ ಬಿಟ್ಟು ಭಿಕ್ಷೆ ಬೇಡಿ ಹೈಟೆಕ್ ಭಿಕ್ಷೆಗಾರರ ನಾವು ಕಾಣಿಕೆ ಬಗ್ಗೆ ವಾಕ್ಯ ಕೊಟ್ಟು ಕೇಳಬಾರ್ದು. ಅದು ಕೂಡ ಗಂಟು ಮಾಡಿಕೊಳ್ಳುವಂಥ ಒಂದು ವಿಧಾನ ಆಗಿದೆ. ಇನ್ನು ಕೆಲವು ಜನ ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ, ಆಸ್ತಿ ಮೇಲೆ ಆಸ್ತಿ, ಅಂತಸ್ತಿನ ಮೇಲೆ ಅಂತಸ್ತು. ವಾರ ಬಂದಾಗ ನನಗೆ ಆ ಆಸ್ತಿ ಆಗಬೇಕು, ಈ ಆಸ್ತಿ ಆಗಬೇಕು, ಪ್ರಾರ್ಥನೆ ಮಾಡಿ ಕೇಳಿದಾಗ ಎಷ್ಟು ಬೇಜಾರಾಗ್ತಾ ಗೊತ್ತಾ ಪ್ರಿಯರೇ. ಭೂಲೋಕದಲ್ಲಿರೋ ಗಂಟಿದೆ ನೋಡಿ, ನಾವು ಸಾಯುವಾಗ ನಮ್ಮ ಹಿಂದೆ ಬರೋದಿಲ್ಲ, ಅದು ಕಿಲುಬು ಹತ್ತಿ ನಾಶ ಆಗಿ ಆಗ್ತದೆ. ಇವತ್ತು ನೋಡಿ ಎಷ್ಟೆಷ್ಟು ಜಾಗದಲ್ಲಿ ಸುನಾಮಿ ಥರದಲ್ಲಿ ಅಪ್ಪಳಿಸ್ತು, ಲಾಸ್ ಏಂಜಲೀಸಲ್ಲಿ ಏನು ಪ್ರಾಬ್ಲಮ್ ಆಯಿತು, ಜ್ವಾಲಾಮುಖಿ ಎದ್ದೇಳ್ತು, ಇದೆಲ್ಲ ಈ ವರ್ಷದಲ್ಲಿ ಕೇಳಿ ಬಂದಂಥ ವಿಷಯ. ಯಾರಾದರೂ ದುಡ್ಡು ಮಾಡಿಟ್ಟವ್ರು ತಗೊಂಡೋದ್ರ? ಅದಕ್ಕೆ ಸ್ವಾಮಿ ಇಲ್ಲಿ ಹೇಳ್ತಾರೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದಿಲ್ಲ. ಪರಲೋಕದ ಗಂಟೆ ಅದು ಪ್ರೀತಿ, ವಿಶ್ವಾಸ, ಸ್ವಾಮಿ ಭಕ್ತಿ, ವಿಧೇಯತೆ, ದೇವರಿಗೆ ಮೆಚ್ಚುವಂಥ ರೀತಿ ನಡೆಯುವಂಥದ್ದು ಪರಲೋಕದ ಗಂಟು. ಇದನ್ನ ಮಾಡಿದಾಗ ನಿನ್ನ ಪರಲೋಕದಲ್ಲಿ ಜಾಗ ಗ್ಯಾರಂಟಿ. ಅದಕ್ಕೆ ಸ್ವಾಮಿ ಇನ್ನೊಂದು ಮಾತಾಡ್ತಾರೆ, ನಿನ್ನ ಮನಸ್ಸು ಎಲ್ಲಿದೆಯೋ ನಿನ್ನ ಗಂಟೆ ಎಲ್ಲಿದೆ ಅಲ್ಲೇ ಮನಸ್ಸಿದೆ. ಇವತ್ತು ನೋಡಿ ಸುಮಾರು ಜನಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೇ ಕಣ್ಣು, ಆಸ್ತಿ ಮೇಲೇ ಆಸ್ತಿ, ನನ್ನ ಮಕ್ಕಳಿಗೆ ಅದಾಗಬೇಕು, ನಮ್ಮ ಮಕ್ಕಳಿಗೆ ಇದಾಗಬೇಕು, ಇದನ್ನೇ ಕೇಳೋದು. ಎಷ್ಟು ಬೇಜಾರಾಗ್ತಾ ಗೊತ್ತಾ. ಸರ್ವಶಕ್ತನಾದಂಥ ಕೋಟಿ ಕೊಟ್ಟರು ಸಿಗದಂತಹ ನಮ್ಮ ಸ್ವಾಮಿನೇ ನಮ್ಮ ಹತ್ರ ಇರಬೇಕಿದ್ರೆ ನಮಗೆ ಯಾಕೆ ಭೂಲೋಕದ ಸಂಪತ್ತು? ಪೇತ್ರ ಏನು ಹೇಳ್ದ? ಪೇತ್ರ ಯೋಹಾನರು ಸುಂದರಧಾರಂಭದ ಮಂಟಪಕ್ಕೆ ಹೋದಾಗ, ನನ್ನ ಕೈಲಿ ನಿನಗೆ ಚಿನ್ನ ಬೆಳ್ಳಿ ಬಂಗಾರ ಏನಿಲ್ಲ, ಆದರೆ ನನ್ನಲ್ಲಿರೋ ಯೇಸು ಕ್ರಿಸ್ತನನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ಅವನಿಗೆ ಆರೋಗ್ಯ ಬರಲಿಲ್ವಾ? ಇವತ್ತು ಕೋಟಿ ದುಡ್ಡ ಗಂಟು ಮಾಡಿ ಇಟ್ಟುಕೊಂಡ್ರು ಕೂಡ ತಿನ್ನಕ್ಕೆ ಆಗದೇ ಗತಿ ಇಲ್ಲದೇ ಒದ್ದಾಡ್ತಿದ್ದಾರೆ ಪ್ರಿಯರೇ. ಅನ್ನ ತಿಂದ್ಬಿಟ್ರೆ ಶುಗರ್, ಖಾರ ತಿಂದ್ಬಿಟ್ರೆ BP, ಈ ಥರ ಪ್ರಾಬ್ಲಮಲ್ಲಿ ಅವ್ರು ಒದ್ದಾಡ್ತಿದ್ದಾರೆ. ಕೋಟಿ ದುಡ್ಡು ಇದ್ದೇನು ಪ್ರಯೋಜನ? ಆದರೆ ನಾವು ಭಾಗ್ಯವಂತರು ಪ್ರಿಯರೇ, ನಾವು ಭಾಗ್ಯವಂತರು. ನಮಗೆ ಎಲ್ಲವನ್ನ ತಿನ್ಬೋದು, ಎಲ್ಲವನ್ನ ಕುಡಿಬೋದು, ಎಲ್ಲ ರೀತಿಯಲ್ಲಿ ಇರ್ಬೋದು ಪ್ರಿಯರೇ. ಹಾಗಾದರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, BP ಇದ್ರು, ಶುಗರ್ ಇದ್ರು, ಏನೇ ಇದ್ರೂ ಕೂಡ ಎಲ್ಲವನ್ನ ತಿನ್ನಲಿಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನೀವು ಯೋಚನೆ ಮಾಡಿ ಪ್ರಿಯರೇ. ಗಂಟು ಮಾಡಿ ಇಟ್ಟುಕೊಂಡು ತಿನ್ನಕ್ಕೆ ನೆಮ್ಮದಿ ಇಲ್ಲ, ಹೆಂಡತಿ ಮಕ್ಕಳೇ ಸೇರಿಲ್ಲದ್ರೆ ಏನು ಪ್ರಯೋಜನ? ಅದಕ್ಕೋಸ್ಕರ ಪ್ರಿಯರೇ, ಭೂಲೋಕದ ಗಂಟು ಯಾವತ್ತೂ ನೆಮ್ಮದಿ ಕೊಡೋದಿಲ್ಲ. ಭೂಲೋಕದಲ್ಲಿ ಗಂಟು ಜಾಸ್ತಿ ಆದಾಗನೇ ನಿದ್ರೆ ಬರೋದಿಲ್ಲ, ಭೂಲೋಕದಲ್ಲಿ ಸಂಪಾದನೆ ಆದಾಗ ನಿದ್ರೆ ಬರೋದಿಲ್ಲ. ಅದ್ರ ಬದಲಿಗೆ ನೀ ದೇವರಿಗೋಸ್ಕರ ಏನು ಮಾಡ್ತಾ ಇದೆಯಾ? ದೇವರ ವಾಕ್ಯ ಪ್ರಕಾರ ಸತ್ಯದಲ್ಲಿ ನಡೀತಾ ಇದೆಯಾ? ಇದನ್ನು ಗಮನಿಸಿಕೊಂಡು ನಿನ್ನನ್ನು ನೀನೇ ತಿದ್ದಿಕೊಂಡು ಇವತ್ತು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕಪಟ್ಟು ದೇವರ ರಾಜ್ಯಕ್ಕಿರ್ತಕ್ಕಂತಹ ಪ್ರೀತಿ, ಪರಿಶುದ್ಧತೆ ಎಂಬಂಥ ಗಂಟುಗಳನ್ನು ಕಟ್ಟಿಕೊಳ್ಳುತ್ತಾ ದೇವರ ರಾಜ್ಯದಲ್ಲಿ ನಾವು ಮಹಿಮೆ ಪಡೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.